ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ. ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್ ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗೆ ಇದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ. ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ. ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್ ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗೆ ಇದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ. ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ. ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್ ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗೆ ಇದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ. ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ.
ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್, ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗಿದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ. ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ. ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್, ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗಿದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ. ಅಂಗಡಿ ಮಾಲೀಕರಿಗೆ ಲಕ್ಷ ಲಕ್ಷ ತೆರಿಗೆಯ ನೋಟಿಸ್ ಹೋಗ್ತಾ ಇದೆ. ಇದರಿಂದ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಬಹಳ ನೊಂದಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ಗೆ ಮಾಲೀಕರು ಗುಡ್ ಬೈ ಹೇಳ್ತಿದ್ದಾರೆ, ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಪೇಮೆಂಟ್ ನ ಸವಾಸನೆ ಬೇಡಪ್ಪ, ನಮಗೆ ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ಕ್ಯಾಶ್ ಓನ್ಲಿ ಅನ್ನುವಂತ ಮಾತನ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಯುಪಿಐ ಸ್ಕ್ಯಾನರ್ ಅನ್ನ ಕಿತ್ತೆಸೆದು ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೂ ಕೂಡ ಎಲ್ಲಿ ನೋಟಿಸ್ ಬಂದ್ಬಿಡುತ್ತೋ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಬೇಕರಿಯವರಿಗೆ, ಅಂಗಡಿಯವರಿಗೆ, ಅನೇಕ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂತವ್ರಿಗೆ ನೋಟಿಸ್ ಈಗಾಗಲೇ ಬಂದಿದೆ. ಅದು ಎಷ್ಟು ಲಕ್ಷ ಲಕ್ಷ ನೋಟಿಸ್, ಕಟ್ಟೋದು ಹೇಗೆ, ಅಷ್ಟೊಂದು ವರಮಾನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೋಟಿಸ್ ಬರುತ್ತೆ ಅನ್ನುವಂತ ಭಯದಲ್ಲಿ ಆ ಯುಪಿಐ ಸ್ಕ್ಯಾನರ್ ಅನ್ನೇ ಹರಿದು ಹಾಕಿ ಕಿತ್ತೆಸೆತಾ ಇದ್ದಾರೆ ಮಾಲೀಕರು. ಈ ಆನ್ಲೈನ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ, ನಮಗಿದ್ರ ಸವಾಸನೆ ಬೇಡ, ಯುಪಿಐ ಟ್ರಾನ್ಸಾಕ್ಷನ್ಸ್ ಬೇಡ, ಯಾವುದು ಬೇಡ, ಗೂಗಲ್ ಪೇ ಬೇಡ, ಪೇಟಿಎಂ ಬೇಡ, ಫೋನ್ ಪೇ ಬೇಡ, ಇದ್ರ ಸವಾಸನೆ ಬೇಡಪ್ಪ. ಇಷ್ಟೊಂದು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನಾವು ಎಲ್ಲಿ ಹೋಗೋದು? ಅಷ್ಟೊಂದು ವರಮಾನ ಬರುತ್ತಾ ನಮ್ಗೆ? ಬರಲ್ವಲ್ಲ. ಬರೀ ಟ್ಯಾಕ್ಸ್ ಕಟ್ತಾ ಕುತ್ಕೊಂಡ್ರೆ ನಾವು ನಮ್ ಜೀವನಕ್ಕೆ ಏನ್ ಮಾಡೋದು, ಹೊಟ್ಟೆಪಾಡಿಗೆ ಏನ್ ಮಾಡೋದು ಅನ್ನುವಂತ ಪ್ರಶ್ನೆ, ಆತಂಕ ಪಾಪ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ. ತಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತೋ ಅನ್ನುವಂತ ಭಯ.